ಅವನ ಫೋನ್ ಮಾಡಿ ಕೇಳಿಸ್ತಿಲ್ಲ ಅಂದ. ನಂಗೂ ಕೇಳಿಸ್ತಿಲ್ಲ, ನಾನು ಕಟ್ ಮಾಡ್ದೆ. ಮತ್ತೆ ವಾಪಸ್ ಮಾಡ್ಬೇಕಲ್ಲ ಅಂತ ನನಗೆ ಜೋರ್ ಮಾಡ್ತಾನೆ ದುರಿದನು. ವಾಪಸ್ ಮಾಡ್ಬೇಕಲ್ವೇನ್ರಿ, ಗೊತ್ತಾಗಲ್ವ ನಿಮ್ಗೆ ಅಂತಾನೆ. ನಯನ ಅಲ್ವಾ ನೀವು ಅಂತಂದ. ಯಾವ ನಿಂಗೆ ಯಾಕೆ ವಾಪಸ್ ಮಾಡ್ಬೇಕು ಅಂತ ನಾನು. ಆಮೇಲೆ ನಾನ್ ಯಾಕ್ರಿ ವಾಪಸ್ ಮಾಡ್ಬೇಕು, ಅದ್ನೇ ನೀವು ಗೊತ್ತಾಗಲ್ವೇನ್ರಿ ನಿಮ್ಗೆ ವಾಪಸ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಅಂದ. ನಾನ್ ಯಾಕೆ ಅದ್ನೇ ನೀವ್ ಯಾರು ಹಂಗೆ ಹಿಂಗೆ ಅಂತ ಅದೇ ಮತ್ತೆ ಒಂದೇ ಹೋಗಿ ಬಾಯ್ ಬಿಡ್ಕೊಂಡ್ರೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡ್ರೆ ನೀನ್ ಯಾವ ಅದ್ನೇ ಹೇಳಕ್ಕೆ ಅಂತ ಕಟ್ ಮಾಡ್ದೆ ನಾನು. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಾಪ್ ಅನ್ನೋರು ಮೆಸೇಜ್ ಮಾಡಿದರೆ, ಸುನೀಲ್ ನಯನ ಅಂತ ನನ್ನ ವೈಫು ಅವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ನೀವು ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಬನ್ನಿ ಇದೀಗ ನಾವು ಕಾಲ್ ಮಾಡುವ ನಯನ. ಹಲೋ ಹಲೋ, ಯಾರು ಮೇಡಮ್ ಇದು ಇವರ ಮಾತಾಡ್ತಾ ಇರೋದು, ನಯನ ಅವರ? ಹೇಳಿ. ಸ್ವಲ್ಪ ಟಿವಿಯಿಂದ ದೂರ ಬಂದು ಮಾತಾಡಿ ಮೇಡಮ್. ನೀವು ವಾಯ್ಸ್ ಬ್ರೇಕ್ ಆಗ್ತಿದೆ. ಇವಾಗ ಹಲೋ, ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ. ನಯನ ಅವ್ರ ತಾನೆ ನೀವು? ಹೌದು. ಹಲೋ ಹೇಳಿ. ಹಲೋ ಹಲೋ, ಈಗ ನಿಮ್ಮ ವಾಯ್ಸು ಕಟ್ ಆಗ್ತಾ ಇದೆ. ಇಲ್ಲ, ನನ್ ನೆಟ್ವರ್ಕ್ ಸಿಗ್ತಿದೆ. ಹೇಳಿ, ಏನಾಗ್ಬೇಕಿತ್ತು? ಹಲೋ ಹಲೋ. ಥೂ, ಏನು ಇಂಪಾರ್ಟೆಂಟ್ ಹೇಳ್ಬೇಕು ಅನ್ನೋ ಟೈಮಲ್ಲಿ ಅವ್ರದ್ದು ಹಿಂಗೆ ಆಗೋಯ್ತಲ್ಲ. ಮತ್ತೆ ಮೇಡಮ್. ಹಲೋ ಹಲೋ ಹಲೋ, ಕೇಳಿಸ್ತಿಲ್ವಾ? ಮೇಡಮ್ ನಿಮ್ದು ಕೇಳಿಸ್ತಾ ಇದ್ದಾಗ ನಂದು ಕೇಳಿಸಲ್ಲ ಅಂತೀರಿ, ನಾನು ಕೇಳಿಸ್ತಾ ಇದ್ದಾಗ ನೀವು ಆ ಕಡೆಯಿಂದ ಕೇಳಿಸ್ತಾ ಇಲ್ಲ ಅಂತೀರಿ. ಹೆಂಗೆ ಇದು ಏನು ಅಂತ ಗೊತ್ತಾಯ್ತು. ಸರ್, ನನ್ನ ನೆಟ್ವರ್ಕ್ ಇದೆ ಸರ್, ನಂದು. ನನಗೂ ಪೂರ್ತಿ ಇದೆ, ಬಟ್ ಯಾಕೆ ವಾಯ್ಸ್ ಕಟ್ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದ ಅವಾಗ ನೀವೋ ನಾನು? ನಾನೇ ಕಟ್ ಮಾಡಿ, ಕೇಳಿಸ್ತಾ ಇಲ್ಲ ನನಗೆ. ಮತ್ತೆ ಮಾಡಬೇಕು ತಾನೇ ವಾಪಸ್ಸು ಆ ಕಡೆಯಿಂದ ನೀವು? ನೀವ್ ಯಾರಂತ ನಾನು ಯಾಕ್ರಿ ಮಾಡ್ಲಿ? ನಾನು ಯಾರು ಅಂದರೆ ನಿಮಗೆ ಫೋನ್ ಮಾಡಿ ನಿಮ್ಮ ಹೆಸರು ಹೇಳಿಲ್ವಾ ನಾನು? ಏನು ಯಾರ್ಯಾರೋ ಊರಲ್ಲಿರೋರೆಲ್ಲ ಬಂದು ನಿಮ್ಮ ಹೆಸರು ಹೇಳ್ತಾರಾ? ಫೋನ್ ಮಾಡ್ಲಿ ನನಗೆ, ನಾನು ಯಾಕ್ರಿ ವಾಪಸ್ ಮಾಡ್ಲಿ? ಊರಲ್ಲಿರೋರೆಲ್ಲ ಬಂದು ನಿಮ್ಮ ಹೆಸರು ಹೇಳ್ತಾರಾ? ಊರಲ್ಲಿರೋರಿಗೆಲ್ಲರಿಗೂ ನಿಮ್ಮ ಹೆಸರು ಗೊತ್ತಾ? ಟ್ರೂ ಕಾಲರ್ ಹೆಸರು ತೋರಿಸಿದೆ ಕಣ್ರಿ. ಏನ್ ಅನ್ಬಿಟ್ಟು? ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ಟ್ರೂ ಕಾಲರ್ ಅಲ್ಲಿ ಎಮ್ಮೆ ಅಂತ ಬರ್ತಾ ಇದೆ. ಯಾರು ನೀವು? ಟ್ರೂ ಕಾಲರ್ ನಲ್ಲಿ ಎಮ್ಮೆ ಅಂತ ತೋರಿಸ್ತಾ ಇದೆ. ಅಯ್ಯೋ, ಈಗ ಏನಾಗಿದೆ? ನಾನೇ ವಾಪಸ್ ಫೋನ್ ಮಾಡ್ಬೇಕು ನಿಮ್ಗೆ? ನೀವ್ ಯಾರಂತ ಗೊತ್ತಿಲ್ಲ ಅಂದ್ಮೇಲೆ ನನಗ್ ಗೊತ್ತು ತಾನೆ ನೀವು? ಅದಕ್ಕೆ ನಾನೇನ್ ಮಾಡ್ಲಿ? ಬಾಯ್ ಬಡ್ಕೊಳ್ಳಿ ಎಲ್ಲರೂ ಮೂಲೆಯಲ್ಲಿ ಕೂತ್ಕೊಂಡು ಅಡುಗೆ ಮನೆ ತವ. ನೀವ್ ಯಾವ ಅದನ್ನ ಹೇಳಕ್ಕೆ? ನಾನಾ? ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ ಮ್ಯಾಟ್ರೇ ಹೇಳಿಲ್ಲ ಇನ್ನ. The number you have dialed is currently busy. Please try later. ಸದ್ಯಕ್ಕೆ ನಂಬರ್ ಕೊಟ್ಟು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. The person you have called is speaking to someone else. You can wait or... ಹಲೋ, ಪ್ರತಾಪ್ ಅವರಾ? RJ ಸುನಿಲ್ ಅಂತ ಮಾತಾಡೋದು. ಹೇಳಿ ಸರ್. ಫೋನ್ ಬಂದಿತ್ತಾ ಮನೆಯಿಂದ? ಇಲ್ಲ ಸರ್, ಬಂದಿಲ್ಲ. ಎಲ್ಲಿಂದ ಮೆಸೇಜ್ ಮಾಡಿದ್ದು ನೀವು? ಬೆಂಗಳೂರಿಂದ ಸರ್. ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ? ಹಾಂ, ಆಗ್ತೀನಿ. The person you are speaking with has put your call on hold. ಹಲೋ. ಏನು ಬಿಸಿ ಬರ್ತಾ ಇತ್ತು ಅನ್ಸುತ್ತೆ, ಅವಾಗಲೇ ಫೋನ್ ಮಾಡಿ. ಈಗ್ಲಾ? ಈಗ ಯಾರು ಮಾಡಿಲ್ಲ, ಅಲ್ಲಿ ನಿಮಗೆ ಮಾಡೋಕ್ಕಿಂತ ಮುಂಚೆ ಅವನ ಫೋನ್ ಮಾಡಿದ್ದ. ಅವನ ಫೋನ್ ಮಾಡಿ ಕೇಳಿಸ್ತಿಲ್ಲ ಅಂದ. ನಂಗೂ ಕೇಳಿಸ್ತಿಲ್ಲ, ನಾನು ಕಟ್ ಮಾಡ್ದೆ. ಮತ್ತೆ ವಾಪಸ್ ಮಾಡ್ಬೇಕಲ್ಲ ಅಂತ ನನಗೆ ಜೋರ್ ಮಾಡ್ತಾನೆ ದುರಿದನು. ವಾಪಸ್ ಮಾಡ್ಬೇಕಲ್ವೇನ್ರಿ, ಗೊತ್ತಾಗಲ್ವ ನಿಮ್ಗೆ ಅಂತಾನೆ. ನಯನ ಅಲ್ವಾ ನೀವು ಅಂತಂದ. ಯಾವ ನಿಂಗೆ ಯಾಕೆ ವಾಪಸ್ ಮಾಡ್ಬೇಕು ಅಂತ ನಾನು. ಆಮೇಲೆ ನಾನ್ ಯಾಕ್ರಿ ವಾಪಸ್ ಮಾಡ್ಬೇಕು, ಅದ್ನೇ ನೀವು ಗೊತ್ತಾಗಲ್ವೇನ್ರಿ ನಿಮ್ಗೆ ವಾಪಸ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಅಂದ. ನಾನ್ ಯಾಕೆ ಅದ್ನೇ ನೀವ್ ಯಾರು ಹಂಗೆ ಹಿಂಗೆ ಅಂತ ಅದೇ ಮತ್ತೆ ಒಂದೇ ಹೋಗಿ ಬಾಯ್ ಬಿಡ್ಕೊಂಡ್ರೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡ್ರೆ ನೀನ್ ಯಾವ ಅದ್ನೇ ಹೇಳಕ್ಕೆ ಅಂತ ಕಟ್ ಮಾಡ್ದೆ ನಾನು. ಬಾಯ್ ಬಿಡ್ಕೊಂಡಿರ್ತಾನೆ, ನೀನ್ ಯಾವನ್ನ ಹೇಳಕಂತ ಅಂತ ನಾನು ಕಟ್ ಮಾಡ್ದೆ. ಅದಕ್ಕೆ ನೀನ್ ಯಾವ ಅದ್ನೇ ಹೇಳಕ್ಕೆ ಇತ್ತು, ಬಾಯರ್ ಬಿಡ್ಕೊಂತೀನಿ ಕೂತ್ಕೊಂಡ್ರೆ ನೀವ್ ಯಾವ ಹೇಳಕಂತ ಅಸಲ ಮುಖ. ಸುಮ್ನೆ ಫೋನ್ ಮಾಡಿದ್ಮೇಲೆ ಮಾತಾಡ್ಬೇಕು, ಮಾತಾಡ್ಲಿಲ್ಲ ಅಂತಂದ್ರೆ ಸುಮ್ನೆ ಇರ್ಬೇಕು. ನಾನ್ ಯಾಕೆ ಅವ್ರಿಗೆ ಫೋನ್ ಮಾಡಿದ್ರೆ ವಾಪಸ್ ಫೋನ್ ಮಾಡ್ಲಿ? ಒಂಥರ ಮೆಂಟ್ಲ್ ಇರ್ಬೇಕು ಯಾರೋ. ಯಾರೋ ಗೊತ್ತಿರೋರು ಇರ್ಬೇಕಲ್ಲ ನಿಮ್ಗೆ? ಗೊತ್ತಿರೋದು ನನಗೆ ಗೊತ್ತಿರೋದ್ರೆ ನಂಬರ್ ಸೇವ್ ಮಾಡ್ಕೊಂಡಿರ್ತೀನಿ. ಸುಮ್ನೆ ಎಲ್ಲ ಯಾರೋ ಫೋನ್ ಮಾಡಿದ್ರೆ ನನ್ಗೆ ನಯನ ಅಂತ ತಕ್ಷಣ ಅವ್ರಿಗೆ ರಿಟರ್ನ್ ಕಾಲ್ ಮಾಡ್ಬೇಕಂತೆ. ಇವ್ರು ನಯನ ಅಂತ ಹೇಳಿ 1000 ಜನ ಫೋನ್ ಮಾಡ್ತಾರೆ, ಅವ್ರಿಗೆಲ್ಲ ಫೋನ್ ಮಾಡಕತ್ತೆ. ಡೆಲಿವರಿ ಬಾಯ್ನು ಫೋನ್ ಮಾಡ್ತಾರೆ ನಯನ ಅಂತ ಹೇಳಿ, ಅವ್ರಿಗೂ ರಿಟರ್ನ್ ಫೋನ್ ಮಾಡಕ್ ಆಗ್ತದ? ನಾಯಿನ ಅಂತನ ಯಾರ್ದು? ಅಲ್ಲ ಹೇಳ್ತೀನಿ, ನೀವ್ಯಾಕೆ ಒಳ್ಳೆ ನಾಗವಲ್ಲಿ ಅವ್ರು ನಾದ್ನೆ ಆಡ್ದಂಗೆ ಆಡ್ತಾ ಇದ್ದೀರಲ್ಲ, ಫೋನ್ನ ಪಟಕ್ ಕಟ್ ಮಾಡ್ತೀರಿ. ನಾನ್ ಹಂಗೆ ಇರೋದು, ನನ್ನ ನಾಗವಲ್ಲಿ ಏನಾದ್ರು ಅನ್ಕೊಳ್ಳಿ.
ವಾಪಸ್ ರಿಟರ್ನ್ ಕಾಲ್ ಮಾಡ್ಬೇಕು ಅಂತಂದ್ರೆ ಹಾ. ನನ್ಗೇನ್ರಿ ನೀವ್ ಯಾರು ಅಂತ ಗೊತ್ತಿಲ್ಲ, ನಾನ್ ಯಾಕ್ರಿ ಫೋನ್ ಮಾಡ್ಬೇಕು ನಿಮ್ಗೆ? ಇಷ್ಟೊಂದಿದ್ರೆ ಕಷ್ಟ ಆಗುತ್ತೆ ನೋಡಿ. ನಿಮ್ಗೆ ಏನು ಕಷ್ಟ ಬೇಕಾದ್ರೆ ಗಂಡ ಕಷ್ಟ ಆಗ್ತದೆ. ಏನ್ ಮಾತಾಡ್ತೀರ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಹಿಡ್ಕೊಂಡ್ ಮಾತಾಡಿ. ಯಾರಾದ್ರೂ ಏನ್ ಮಾತಾಡ್ತೀನಿ ನಾನು ಅಂತ. ನೀವು ಅಷ್ಟೇನೆ ಯಾರ್ರಿ ನೀವು? ನಿಮ್ಮ ಹತ್ರ ಏನ್ರಿ ನಾನು ಮಾತಾಡೋದಿತ್ತೆ? ಮಾತಾಡೋ ತನಕ ಇಷ್ಟು ಉದ್ದ ಮಾತಾಡ್ಬಿಟ್ಟು ಲೆಂತಿ ಡೈಲಾಗ್ ಹೊಡೆದ್ಬಿಟ್ಟು ಇವಾಗ ಹಿಂಗೆ ಅಂತೀರಲ್ಲ, ಏನು ಅನ್ಬೇಕು ನಿಮಗೆ? ಆಗ ನೀವಿಲ್ಲಿ ಹೋಗೋದಕ್ಕೆ ಎಲ್ಲ ಮಾತಾಡಕತ್ತೇನ್ರಿ ನಾನು. ಏನ್ ಮಾತಾಡ್ತೀರಂತ ಸ್ವಲ್ಪ ಪ್ರಜ್ಞೆ ಇಟ್ಕೊಳ್ಳಿ. ಯಾರ ಹತ್ರ ಏನ್ ಮಾತಾಡ್ತೀನಿ ಅಂತ. ಯಾರ್ರಿ ಇವರು? ಯಾರ ಹತ್ರ ಯಾರ್ರಿ ಕಾನ್ಫಿಡೆನ್ಸ್ ಕಲಕ್ಕೆ ನಿಮ್ಗೆ ಗೊತ್ತಿರೋದೇನ್ರಿ? ಅವ್ರಿಗೇನ್ ಕೇಳ್ತೀರಿ? ಏನ್ ಗಂಡಂಗ್ ಧಮ್ಕಿ ಆಗ್ತಾ ಇದೀರಾ ನೀವು? ಧಮ್ಕಿ ಹಾಕದೆ ಅಯ್ಯಪ್ಪ, ಗಂಡಲ್ಲ ಅದಕ್ಕೆ. ಅವ್ರು ನಿಮ್ಗೆ ಕಟ್ಟಿರೋದ, ನೀವು ಅವ್ರಿಗೆ ಕಟ್ಟಿರೋದ ತಾಳಿನ? ಯಾರಿಗೆ ಕಟ್ರೆ ಅಂತೆ? ಯಾರ್ಯಾರ ಕಟ್ತಾರೆ ಅಂದ್ರೆ ಹಂಗಾರೆ ಯಾಕೆ ಪುರೋಹಿತರು ಹುಡುಗನ ಕೈಲೇ ಕಟ್ಟಿಸ್ತಾರೆ, ಹುಡುಗಿ ಕೈಲಿ ಕಟ್ಸಲ್ಲ? ಯಾಕೆ ಅಂದ್ರೆ ಸ್ವಲ್ಪ ಸಮಾಧಾನ ತಾಳ್ಬೇಕು. ತಾಳಿ 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 ಅನ್ಬಿಟ್ಟೆ ಏನೇ ತಾಳ್ಮೆ ಯಾರು ಹೆಂಗೆ ಹೇಳ್ತಾರೆ ಅದ್ರ ಮೇಲೆ ತಾಳ್ಮೆ. ಸುಮ್ನೆ ಹೋಗಿ ಬಂದ್ಬಿಟ್ಟು ಹೋಗೋರ್ ಬಗ್ಗೆಲ್ಲ ಹೆಂಗ್ ಬೇಕಂಗ್ ಮಾತಾಡಿದ್ರೆ ಯಾರು ತಾಳ್ಮೆಯಿಂದ ಕೇಳಲ್ಲ. ಗಂಡಂಗೆ ಧಮ್ಕಿ ಹಾಕ್ತೀನಿ ಅಂತ ನನ್ನ ಮುಂದೆನೇ ಹೇಳ್ತಿರಲ್ಲ, ನಿಮ್ಗೆ ಎಷ್ಟು ಧೈರ್ಯ ಇರಬೇಕು ನೋಡಿ. ಕಣ್ರಿ ನನ್ ಗಂಡ ಕಣ್ರಿ ಏನ್ ಬೇಕಾದ್ರು ಮಾಡ್ತೀನಿ ಕಣ್ರಿ, ನೀವೇನು ಕೇಳದಿತ್ತೆ? ಪಾಪ ಶ್ರೀರಾಮಚಂದ್ರ ಅಂದಂಗೆ ನೀವು ಅನ್ಸ್ಕೊಂಡಂಗೆಲ್ಲ ಅನ್ಸ್ಕೊತಾರೆ ಅಂತ ನಾವು. ಅಲ್ಲ ನಿಮ್ಗೆ ಏನ್ ಹೇಳದಿದ್ದೆ ನಾನು ಅಂತ? ನಾನೇನ್ ನಿಮ್ಗೆ ನನಗೇನು ಹೇಳೋದು ಬೇಡಿ. ನಿಮ್ಮ ಗಂಡನ್ ಏನಕ್ಕೆ ಅಷ್ಟೊಂದು ಎದುರಿಸಿ ಬೆದರಿಸಿ ಮಾಡಿಕೊಂಡಿದ್ದೀರಾ ನೀವು? ನನ್ನ ಇಷ್ಟ ರೀ, ನಾನ್ ಗಂಡ ಕಣ್ರಿ. ಹೋಗಲ್ಲ ಬರಲ್ಲ ಅಂತ ಹೇಳ್ತಿದ್ದೀನ, ಹೋಗಿ ಬನ್ನಿ ಅಂತ ನಾನು. ರೆಸ್ಪೆಕ್ಟ್ ಅಂದ್ರೆ ಅದು. ಇಷ್ಟುದ್ದ ಮಾತಾಡ್ತಿರಲ್ಲ ನೀವು. ಯಾರು ಹಿಂಗೆ ಟ್ರೈನಿಂಗ್ ಕೊಟ್ಟಿರೋರು ನಿಮ್ಗೆ? ಯಾವ ಮಹಿಳಾ ಸಂಘ ನಿಮ್ದು? ನಿಮ್ಗೆ ಯಾಕದಲ್ಲ? ನನ್ಗೆ ಕೆಲ್ಸ ಇದೆ ರೀ, ಯಾರಾದ್ರೂ ಮಾತಾಡಕ್ಕೆ ಟೈಮ್ ಇಲ್ಲ. ಇಡೀ ಫೋನು. ಗೊತ್ತು ಗೊತ್ತು ಗೊತ್ತು, ನೀವೇನು ದಬಾಗ್ತೀರಾ ಅಂತ ಚೆನ್ನಾಗಿ ಗೊತ್ತು. ನೀವ್ ಯಾರ್ರಿ ಅದು ಹೇಳಕ್? ಸಮಾಧಾನ ತಗೋತೀನಿ. ನಾನು ಯಾರು ಅಂತ ನಿಮ್ಮ ಪತಿದೇವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅವರು ಮೈಸೂರಲ್ಲಿ ಆರ್ಜೆ ಸುನಿಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವರು ಫ್ಯಾನ್ ಕಾಲ್ ಮಾಡಿ ಇದ್ ಮಾಡಿ ಮಾಡ್ತಾ ಇರ್ತಾರೆ. ಯಾರು ಘಟಾನುಘಟಿ ಇರ್ತಾರೆ ಅವ್ರ ಹತ್ರ ಎಲ್ಲ ಈ ತರ ಮಾತಾಡ್ತಾ ಇರ್ತಾರಲ್ಲ. ಇವಾಗ ಮಾತೇ ನಿಂತೋಯ್ತು ಅವಳಿಗೆ. ಮಾತಾಡಕ್ಕಾಗಲ್ಲ ಗೊತ್ತಾದ್ಮೇಲೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಉಂಟು ಮಾತಾಡೋದಕ್ಕೆ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಬಂದಿರೋ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ. ಬಂಧುಗಳೇ, ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು. ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ, ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ.